ಜಯಂತ್, ಹೊರಟೋಗು ಇಲ್ಲಿಂದ ಪ್ಲೀಸ್. ನಾನು ತುಂಬಾ ಕೆಟ್ಟದಾಗ ಕಾಣ್ತಿದ್ದೀನಿ. ನಾನು ಕುರೂಪಿ ಆಗ್ಬಿಟ್ಟಿದ್ದೀನಿ. ಮಯೂರಿ ಪ್ಲೀಸ್ ಜಯಂತ್, ಪ್ಲೀಸ್ ಹೊರಟೋಗು ಇಲ್ಲಿಂದ. ಗೋ ಅವೇ. ಮಯೂರಿ ರಿಲ್ಯಾಕ್ಸ್, ನಿನಗೇನೂ ಆಗಿಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ಫೈನ್. ನೋ, ಐ ಆಮ್ ನಾಟ್ ಫೈನ್. ನನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ಜನ ನೋಡಿದ್ರೆ ಖಂಡಿತ ಯಾರು ನನ್ನ ಹತ್ರಕ್ಕೂ ಬರಲ್ಲ, ಹೆದರ್ಕೋತಾರೆ. ಸೌಂದರ್ಯ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ. ನನ್ನ ಕಣ್ಣಲ್ಲಿ ನೋಡು, ನೀನು ಎಷ್ಟು ಸುಂದರವಾಗಿದೆಯಾ ಅಂತ ನಿಂಗೆ ಗೊತ್ತಾಗತ್ತೆ. ಒಂದು ಮಾತು ಹೇಳ ನಿನಗೆ, ಈ ಪ್ರಪಂಚದಲ್ಲಿ ನನ್ನ ಕಣ್ಣಿಗೆ ಕಾಣೋ ತುಂಬ ಸುಂದರವಾಗಿರೋ ಹುಡುಗಿ ಅಂದರೆ ನೀನೇ. ನನಗೆ ಕತೆ, ಕವನ, ಸಾಹಿತ್ಯ ಎಲ್ಲ ಗೊತ್ತಿಲ್ಲ ಮಯೂರಿ. ಆದರೂ ಒಂದು ಮಾತು ಹೇಳ್ತೀನಿ, ಯು ಆರ್ ಅನ್ ಏಂಜಲ್. ನಿನ್ನ ನಗು ಇದೆಯಲ್ಲ, ಅದು ಬೆಳ್ದಿಂಗಳು, ಎಂಥವ್ರ ಮನಸ್ಸಿಗೂ ಸಂತೋಷ ಕೊಡುತ್ತೆ. ಅದಕ್ಕೆ ನೋಡು, ನೀನು ನಗ್ನಗ್ತಾ ಇದ್ರೆ ಮನೇಲೆಲ್ಲ ಸಂತೋಷ ಹರಡುತ್ತೆ. ಅದೇ ನೀನು ಡಲ್ಲ ಆದರೆ ಇಡೀ ಮನೆನೇ ಮೌನವಾಗ್ಬಿಡುತ್ತೆ. ಈ ಗಾಯ, ಕಲೆ ಬಗ್ಗೆ ಎಲ್ಲ ಚಿಂತೆ ಬಿಡು. ಅದು ನಿನ್ನ ಸೌಂದರ್ಯಕ್ಕೆ ದೃಷ್ಟಿ ಬಿಟ್ಟು ಅನ್ಕೋ. ಪ್ರಪಂಚದಲ್ಲಿ ಬೇಕಾದ ಶೂಗಳಲ್ಲತ್ತೆ ಮಯೂರಿ, ಆದರೆ ಕೆಲವು ಮಾತ್ರ ಅದರ ಸೌಂದರ್ಯ, ಪರಿಮಳದಿಂದ ಬೇರೆಯವ್ರಿಗೆ ಆನಂದ ಕೊಡುತ್ತೆ. ಅಂತ ಒಂದು ಸುಂದರವಾದ ಹೂವು ನೀನು. ಕೆಲವ್ರ ಕಣ್ಣಲ್ಲಿ ಪ್ರೀತಿ ಕಾಣಿಸುತ್ತಂತೆ, ಇನ್ನು ಕೆಲವ್ರ ಕಣ್ಣಲ್ಲಿ ಕರುಣೆ ಕಾಣಿಸುತ್ತಂತೆ. ಆದರೆ ನಿನ್ನ ಕಣ್ಣಲ್ಲಿ ನನ್ನ ಸಂತೋಷ ಕಾಣುತ್ತೆ.
ಮಯೂರಿ ಯಾವ ತಪ್ಪು ನಡೆದಿಲ್ಲ ಮಯೂರಿ, ಒಂದು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ವಿ ಅಷ್ಟೇ. ನಾವ್ ಇಮೋಷನಲ್ ಆಗ್ಲಿಲ್ಲ, ನಾನ್ ಇಮೋಷನಲ್ ಆದೆ. ಅದನ್ನ ನೀನ್ ಮಿಸ್ಯೂಸ್ ಮಾಡ್ಕೊಂಡೆ. ಸಮಾಧಾನ ಹೇಳೋ ನೆಪದಲ್ಲಿ ನೀನ್ ನನ್ನ ಮಯೂರಿ 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 ನೀನ್ ನನ್ನ ತಪ್ಪಾಗಿ ತಿಳ್ಕೊತಾ ಇದ್ಯಾ? ಪ್ಲೀಸ್, ನಾನು ನಿನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ಹುಡುಗಿ ಸ್ವಲ್ಪ ಇಮೋಷನಲ್ ಆದ್ರೆ ಅದನ್ನ ಹುಡುಗರು ಯಾವ ರೀತಿ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೋತಾರೆ ಅನ್ನೋದನ್ನ ನೀನ್ ತೋರಿಸ್ಕೊಟ್ಟೆ. ನಾನ್ ನಿನ್ ಮೇಲೆ ಇಟ್ಟಿದ್ದ ನಂಬಿಕೆ, ವಿಶ್ವಾಸ, ಗೌರವ ಇದನ್ನೆಲ್ಲ ಹಾಳು ಮಾಡಿದೆ. ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಐ ವಿಲ್ ನೆವರ್ ಫರ್ಗಿವ್ ಯು. ಮಯೂರಿ ಮಯೂರಿ ನಿತ್ಕೋ ಮಯೂರಿ. ಯಾಕೆ ನಡುಕ್ತಿದ್ಯಾ? ಅದು ಏನಿಲ್ಲ ದೊಡ್ಡಪ್ಪ, ಹಿತ್ತಲಲ್ಲಿದ್ದ ಇಷ್ಟೊತ್ತು ಚಳಿ ಆಯ್ತು ಅಷ್ಟೆ. ಏನಾಯ್ತಮ್ಮ? ಯಾಕೆ ಹೇಳ್ತಿದ್ಯಾ? ದೊಡ್ಡಪ್ಪ, ಗಾಯ ತುಂಬಾ ನೋವ್ತಾ ಇದೆ. ನೋಯ್ದೇ ಇರುತ್ತಾ ಮಗಳೇ? ಡಾಕ್ಟರ್ ಹೇಳಿದಾರಲ್ವಾ, ಗಾಯ ವಾಸಿಯಾಗುವವರೆಗೂ ಗಾಳಿಲಿ ಓಡಾಡಬಾರ್ದು, ಇನ್ಫೆಕ್ಷನ್ ಆಗತ್ತೆ ಅಂತ. ಅದು ಮನೇಲಿ ಒಬ್ಳೇ ಇದ್ದು ಬೋರ್ ಆಗ್ತಾ ಇತ್ತು, ಅದಕ್ಕೆ. ಮನೇಲಿ ಯಾರು ಇಲ್ವಾ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೋಡು, ನಾನು ರೂಮಲ್ಲಿ ಇರ್ತೀನಿ, ಏನಾದ್ರು ಬೇಕು ಅಂದ್ರೆ ಬಂದು ನನಗೆ ಹೋಗಿ ರೆಸ್ಟ್ ತಗೋ. ಮಯೂರಿ ಪ್ಲೀಸ್, ನನ್ನ ಮಾತು ಕೇಳು. ನೀನು ನನ್ನ ತಪ್ಪಾಗಿ ತಿಳ್ಕೊತಾ ಇದೆಯಾ? ನಾನು ಯಾವುದೇ ರೀತಿ ಕೆಟ್ಟ ಭಾವನೆ ಇಟ್ಕೊಂಡು ಈ ರೀತಿ ನಡ್ಕೊಳ್ಳಿಲ್ಲ. ನಿನಗೆ ನಿಜಕ್ಕೂ ಆ ಭಾವನೆ ಇರಲಿಲ್ಲ ಅಂದರೆ ನೀನು ಹಾಗೆ ಮಾಡ್ತಿರ್ಲಿಲ್ಲ. ಮಯೂರಿ ಪ್ಲೀಸ್, ಪದೇ ಪದೇ ಈ ರೀತಿ ಮಾತಾಡಬೇಡ. ನಾನು ಬೇಕು ಅಂತ ಈಗ ಮಾಡಲಿಲ್ಲ. ನನಗೆ ಗೊತ್ತಾಗ್ದಾಗೆ ನಿನ್ನ ಮೇಲೆ ನನಗೆ ತುಂಬ ಅಭಿಮಾನ, ಗೌರವ ಇದೆ ಮಯೂರಿ. ನಿನ್ನ ಫೀಲಿಂಗ್ಸ್ ನೋಡಿ ನಾನು ಎಕ್ಸೈಟ್ ಆಗ್ಬಿಟ್ಟೆ. ಅದು ಈ ರೀತಿ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದಾ?
ನೀವಿಬ್ರು ಮತ್ತೆ ಜಗಳ ಆಡ್ತಾ ಇದ್ದೀರಾ? ಎಲ್ಲ ಮರ್ತು ನೀವಿಬ್ರು ಫ್ರೆಂಡ್ಸ್ ಆಗಿದ್ದೀರಾ ಅನ್ಕೊಂಡಿದ್ದೆ. ನಾನು ಊಹೆ ತಪ್ಪು ಅನ್ಸುತ್ತೆ. ಮತ್ತೆ ಹಾವು ಮುಗಿಸಿ ಥರ ಆಡ್ತಿದ್ದೀರಲ್ಲ. ನಾನು ಮಯೂರಿ ಅಕ್ಕ ಜಗಳನೇ ಆಡಲ್ಲ ಅಪ್ಪ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅಕ್ಕ? ಚಿಂಟು ನಡಿ ಹೋಮ್ವರ್ಕ್ ಮಾಡೋಣ. ನಾನು ಮಯೂರಿ ಅಕ್ಕ 2 ಮಿನಿಟ್ಸ್ ಆಟ ಆಡ್ಬಿಟ್ಟು ಬರ್ತೀನಮ್ಮ. ಆಟಾಡ್ತೀಯ ಬಿಟ್ರೆ 24 ಗಂಟೆನೂ ಆಟಾಡ್ತೀಯ. ನಡಿಯೋ. ಮಯೂರಿ, ಯಾಕೊಂಥರ ಇದೆಯಾ? ಕಣ್ಣಲ್ಲಿ ಯಾಕೆ ನೀರು? ದೊಡ್ಡಮ್ಮ, ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಮೇಘ, ಅವಳಿಗೊಂಚೂರು ತೈಲ ಹಚ್ಚಮ್ಮ. ಸರಿ ಅಮ್ಮ. ಬಾ ಮಯೂರಿ, ಬಾ. ಪುಟ್ಟು, ಏನಾಯ್ತು? ಯಾಕೆ ಮುಖದಲ್ಲಿ ಸಿಕ್ಕಾಪಟ್ಟೆ ಗಾಬರಿ ಕಾಣಿಸ್ತಾ ಇದೆ? ಏನು ಕಾರಣ? ನಾವಿಲ್ಲದೆ ಇರುವಾಗ ಮನೆಯಲ್ಲಿ ಏನು ನಡೀತು? ಏನೂ ಇಲ್ವಲ್ಲ, ನಿನಗೆ ಯಾಕೆ ಬಂತಿಂತ ಅನುಮಾನ? ಅದು ಇವತ್ತು ನೀನು ಮೊದಲೇ ಟೆನ್ಷನಲ್ಲಿದ್ದೀನಿ. ಏನೇನೋ ಮಾತಾಡಿ ನಾನು BP ರೇಸ್ ಮಾಡಬೇಡ. ಏಯ್, ಅಲ್ಲ, ನಾನು ಏನು ಮಾತಾಡಬಾರ್ದನ್ನ ಮಾತಾಡ್ಬಿಟ್ಟೆ ಅಂತ ಈಗ ಸಿಡ್ಕೊಂಡು ಹೋಗ್ತಾ ಇದ್ದ ನೀನು. ಅವಳು ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾಳೆ, ಇವನು ನೋಡಿದ್ರೆ ಸುಮ್ಮನೆ ಹಾರಾಡ್ತಾ ಇದ್ದಾನೆ. ಏನೋ ನಡೀತಾ ಇದೆ ಇಲ್ಲಿ. ಮಯೂರಿ, ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಹುಡುಗಿರೆಲ್ಲ ಆಸಿಡ್ ಅಟ್ಯಾಕ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಇದ್ದಕ್ಕಿದ್ದಂತೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಕಣೆ. ನಾನು ಸರಿಯಾಗಿ ಕ್ಲಾಸ್ ತಗೊಂಡೆ ಅವ್ರಿಗೆ, ಎಲ್ಲ ಹೆದರ್ಕೊಂಡ್ಬಿಟ್ರು ಕಣೆ. ಮೇಘ ಪ್ಲೀಸ್, ನನ್ನ ತಲೆ ಈಗಲೇ ಸಿಡಿತಾ ಇದೆ. ನೀನ್ ನೋಡಿದ್ರೆ ಕಪ್ಪೆ ತರ ವಟ ವಟ ಅಂತ ಇದೆಯಲ್ಲ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ಪ್ಲೀಸ್. ಸಾರಿ ಕಣೆ, ನಿಂಗೆ ತಲೆನೋವಿದೆ ಅಂತನೂ ಮರೆತು ನನ್ನ ಪಾಡಿ ನಾನು ಮಾತಾಡ್ತಾ ಕೂತ್ಬಿಟ್ಟೆ. ಸರಿ, ನೀನೀಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊ, ನಾನು ಹೋಗಿ ಕಾಫಿ ತರ್ತೀನಿ, ಆಯ್ತಾ? ಹೇಗಾಯ್ತು ಇದೆಲ್ಲ? ನಾನು ಹೇಗೆ ಮೈ ಮರೆತು ಅವನಿಗೆ ಕಿಸ್ ಮಾಡಿದೆ? ಏನಾಗಿತ್ತು ನನಗೆ ಆ ಕ್ಷಣದಲ್ಲಿ? ನಾನು ತುಂಬ ಚೀಪ್ ಆಗಿಬಿಟ್ಟೆ. ಮಯೂರಿ, ಸಾರಿ ಟು ಡಿಸ್ಟರ್ಬ್ ಯು. ನಿನ್ನ ಈ ರೀತಿ ನೋಡ್ತಾ ಇದ್ರೆ ತುಂಬ ಒದ್ದಾಟ ಆಗ್ತಾ ಇದೆ. ನಿನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಮಯೂರಿ? ಪ್ಲೀಸ್ ನಂಗೊಂದು 5 ನಿಮಿಷ ಟೈಮ್ ಕೊಡು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನೆಲ್ಲ ಕ್ಲಿಯರ್ ಮಾಡ್ತೀನಿ ನಾನು.
ಮಯೂರಿ ಕೂತ್ಕೊಮ್ಮ. ಇಲ್ಲಿ ಕೂತ್ಕೋತ್ಯಾ? ಪುಟಿ, ಇವತ್ತು ಕಾಲೇಜ್ ಹೆಂಗಿತ್ತು? ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮಾವ. ಸಾಕಷ್ಟು ವಿಷಯಗಳು ಕಲಿಬಹುದು ಅಲ್ಲಿ. ಹೌದಾ? ನಾವು ಮೀಟ್ ಮಾಡೋ ಸ್ಟೂಡೆಂಟ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಅಥವಾ ಯಾರೇ ಇರಬಹುದು, ಒಬ್ರೊಬ್ರನ್ನು ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಲ್ಲರಿಂದನೂ ಏನಾದ್ರು ಒಂದು ಕಲ್ತ್ಕೋಬಹುದು. ತುಂಬಾ ಕಲಿಬೇಡಮ್ಮ. ಯಾಕೆ ಮಾವ? ನಂತರ ಆಗ್ಬಿಡ್ತೀನಿ ನೀನು. ಊಟ ಮಾಡುವಾಗ ಏನ್ರಿ ನಿಮ್ದು ಕಪ್ಪೆ ತರ ಓಟ ಓಟ ಅನ್ಕೊಂಡು? ಅದೇ ತಮಗೆ ಬಯಾಲಜಿ ಗೊತ್ತು. ಸೈಲೆಂಟ್ ಆಗಿ ಊಟ ಮಾಡ್ರಿ. ಇಂಗ್ಲೀಷ್ ಬರುತ್ತೆ. ನಾನ್ ಸೈಲೆಂಟ್ ಆಗ್ಬಿಟ್ರೆ ನನ್ನ ಪ್ರಧಾನ ಮಂತ್ರಿ ಮಾಡ್ಬಿಡ್ತೀರಿ. ಸುಮ್ಮನೆ ಹಾಕ್ರಿ. ತಪ್ಪು ಊಟ ಮಾಡ್ತೀರಾ ಅಥವಾ ತಮ್ಮ ಚಿತ್ತ. ನಾನು ಹೋಗಿ ನೋಡ್ತೀನಿ. ಅಕ್ಕ, ನಾನು ನೋಡ್ತೀನಿ. ಸರಿ. ಚಾರು, ಚಿಕ್ಕಮ್ಮ, ತರ್ಲೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋ. ಹೇಗಿದೆಯಾ ಚಾರು? ನಿನ್ನ ನೋಡಿ ಎಷ್ಟು ದಿನ ಆಗೋಯ್ತೆ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಚಿಕ್ಕಮ್ಮ. ಸರಿ ಬಾ. ನಮಸ್ಕಾರ ಅತ್ತೆ. ನಮಸ್ಕಾರ ಚಾರು. ನಮಸ್ಕಾರ ಆಂಟಿ. ನಮಸ್ಕಾರ ಅಂಕಲ್. ನಮಸ್ಕಾರ. ಯಾರು ಎಲ್ರಿಗೂ ಸೇರ್ತಿ ಒಂದು ದೊಡ್ಡ ನಮಸ್ಕಾರ ಮಾಡ್ಬೇಡಮ್ಮ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ದೊಡೆ ಕೂತ್ಕೊಳ್ಳಿ. ಎಷ್ಟು ಕ್ಯೂಟ್ ಆಗಿ ಮಾತಾಡ್ತೀಯೋ. ಚಿಂಟು, ಏನಮ್ಮ ಚಾರು ಇಷ್ಟೊತ್ತಿಗೆ ಬಂದಿದ್ಯಾ? ಶಿರಡಿಗೆ ಹೋಗಿದ್ವಿ, ಪ್ರಸಾದ ತಂದಿದ್ದೀನಿ. ಚಿಕ್ಕಮ್ಮ ಎಲ್ರಿಗೂ ಕೊಟ್ಬಿಡಿ. ಚಾರು ನಿಂತ್ಕೊಂಡೆ ಇದ್ಯಾ? ಬಾ. ಜಯಂತನ್ ಪಕ್ಕ ಕೂತ್ಕೋ. ಇನ್ಮೇಲೆ ಇದೇ ನಿನ್ ಜಾಗ.